ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ತಿರುಮಲೇಶ, ಚಾಲಕ ಕಮ್ ನಿರ್ವಾಹಕ. ಸಾರಿಗೆ ಟಿವಿಗೆ ಯಾರು ಚಂದಾದಾರರಾಗಿಲ್ಲ ಚಂದಾದಾರರಾಗಿ ಮತ್ತು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಗೆ ಬರುವಂಥ ವಿಡಿಯೋ ನೇರವಾಗಿ ಬರುತ್ತದೆ. ಮತ್ತು ಯಾವುದೇ ಒಂದು 24x7 ಏನೇ ಒಂದು ಪ್ರಾಬ್ಲಮ್ ಆದರೂ ನಮಗೆ ಸಾರಿಗೆ ಟಿವಿ ಮುಖಾಂತರ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ ಅಂದರೆ ಸಾಮಾಜಿಕ ಜಾಲತಾಣಕ್ಕೆ ಬರುತ್ತದೆ. ನಾನು ಈ ವಿಡಿಯೋ ಮಾಡ್ತಾ ಇರುವ ಉದ್ದೇಶ ಏನೆಂದರೆ 26/9/2025 ಜಂಟಿ ಸಮಿತಿಯವರಿಗೆ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ 14ನೇ ತಾರೀಕೆ ಅಂತ ಅಂದ್ಬಿಟ್ಟು ಡೇಟ್ ಬಂದಿದ್ದಾರೆ. ನಮ್ಮ ದಕ್ಷ ಅಧಿಕಾರಿ ಅಕ್ರಮ್ ಪಾಷವರು ಔಟ್ ಆಫ್ ಸ್ಟೇಷನ್ ಅಂದರೆ ಹೊರ ದೇಶದಲ್ಲಿದ್ದಾರೆ ಅಂತ ಮಾಹಿತಿ ಹೇಳ್ಕೊಂಡು ಬಂದಿದ್ದಾರೆ. ಓಕೆ, ಈಗ ನೆಕ್ಸ್ಟು 14ನೇ ತಾರೀಕಿಗೆ ಹೋದಾಗ ಇದೇ ಥರ ನೀವು ಜಂಟಿ ಸಮಿತಿಯವರು ಡೇಟ್ ಬರ್ತೀರೋ ಪ್ಲಸ್ ಕೂಟ. ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರನಾಗಿ ಮಾಡ್ತೀನಿ ಅಂತ ದಿಕ್ಕು ತಪ್ಪಿಸಿದ್ರಲ್ಲ ನೌಕರರ ಕೂಟ, ಅವ್ರನ್ನೂ ಜೊತೆಗೆ ಕರ್ಕೊಂಡು ಏನಾರ ಒಂದು ಕಾರ್ಮಿಕರಿಗೆ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿದ್ದೀರೋ, ಇಲ್ಲ ಇದೇ ಥರ ಅವರು ಡೇಟ್ ಕೊಡ್ತಾರೆ, ನೀವು ಡೇಟ್ ಬರ್ತಾಯಿದ್ದೀರಾ. ಜಂಟಿ ಸಮಿತಿಯವ್ರಿಗೆ ನಾನು ಹೇಳ್ತಾ ಇರೋದು, ಅವರು ಡೇಟ್ ಕೊಡ್ತಾರೆ, ನೀವು ಡೇಟ್ ಬಂದು ನಮಗೆ ಡೇಟ್ ಕೊಡ್ತಾಯಿದ್ದೀರಾ. ದಯವಿಟ್ಟು ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಸರ್. ಎಷ್ಟು ದಿವಸ ಆಯಿತು. ಇವತ್ತು ಕಷ್ಟಪಡ್ತಾ ಇರೋದು ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಸಂಘ ಜಗದೀಶ್ ಅವ್ರ ಥರ ವರ್ಕ್ ಮಾಡಿರಿ. ಈಗ ಜಗದೀಶ್ ಅವರು ಯಾವ ಥರ ವರ್ಕ್ ಮಾಡ್ತಾರೆ, ಯಾವ ಡಿವಿಷನು ಯಾವ ಡಿಪೋಗಳಲ್ಲಿ ಏನೇ ಸಮಸ್ಯೆ ಆದರೂ ಒಯ್ತಾರಲ್ಲ, ಆ ಥರ ವರ್ಕ್ ಮಾಡಿ. ಈಗ ನೋಡಿ ಅವರು ಯಾವ ಥರ ಮಾಡಿದ್ರು ಅಂತ ಅಂದ್ಬಿಟ್ಟು ಜಗದೀಶ್ ಅವರು ಏನಾರು ಒಂದು ಸಮಸ್ಯೆ ಪಬ್ಲಿಕ್ದು ಇಮಿಡಿಯೇಟ್ಲಿ ಹೋಗಿ ಕ್ಲಿಯರ್ ಮಾಡ್ತಾರೆ. ಎಲ್ಲ ಸಂಘಟನೆಯವರು ಸ್ವಲ್ಪ ಸರ್ಕಾರಕ್ಕೆ ಇದು ಮಾಡಿ ಸರ್. ಅವನೊಂದು ನಾವೊಂದು ಇನ್ನೊಬ್ಬ ಒಂದಾದರೆ ಎಷ್ಟು ತಿಂಗಳಾಯ್ತು? 60 ತಿಂಗಳಾಯ್ತಲ್ಲ ಸರ್. ಸಂಬಳ ಜಾಸ್ತಿಯಾಗಿ 60 ತಿಂಗಳಾಯ್ತಲ್ಲ. 1/1/2024 ಆಗಬೇಕಾಗಿದೆ. ಯಾಕೆ ಆಗಲಿಲ್ಲ? ನಮ್ಮಲ್ಲಿ ಒಡಕೈತೆ, ಒಗ್ಗಟ್ಟಿಲ್ಲ. ನಾವು ಇವನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ. ಒಟ್ಟಲ್ಲಿ ನಾವು ಯಾರು ಉದ್ಧಾರ ಆಗಲ್ಲ. ಇವೆಲ್ಲ ಆಗಬೇಕಾ? ಎಲ್ಲ ಕುತ್ಕೊಂಡು ಮಾತಾಡಿ ಯಾವುದೋ ಒಂದು ಮಾಡಿ ಸರ್. ವೇತನ ಯಾವ ರೂಪದಲ್ಲಾರು ಹೆಚ್ಚಳ ಆಗಲಿ. ಅಗ್ರಿಮೆಂಟ್ ಮಾಡ್ತಿರೋ, ಸಮಾನ ವೇತನ ಮಾಡ್ತಿರೋ, ಇಲ್ಲ ಪರ್ಸೆಂಟೇಜ್ ಕೊಡಿಸ್ತಿರೋ, ಇಲ್ಲ ಕನಿಷ್ಠ ವೇತನ, ಸಮಾನ ವೇತನ, ಮಾಸ್ಟರ್ಸ್ಗೆಲ್ಲ ಯಾವುದೋ ಒಂದು ಮಾಡಿಸಿ. ನೌಕರರು ಎಷ್ಟು ಕಷ್ಟದಲ್ಲವರೇ ಗೊತ್ತಾ ಸರ್. ಇವತ್ತು 30, 35, 40 ವರ್ಷಕ್ಕೆಲ್ಲ BP, ಶುಗರು, ಹಾರ್ಟ್ ಅಟ್ಯಾಕ್ ಬರ್ತೈತೆ. ಈಗ ಮೊನ್ನೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಮಹೇಶ್ ಅಂತ ಅಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ತೀರೋದ್ರು. ದಯವಿಟ್ಟು ಏನಾದ್ರು ಒಂದು ಇದು ಮಾಡಿ ಸರ್. ಈಗ ನೋಡಿ, ಜಗದೀಶ್ ಅವರು ಅನುಕುಮಾರ್ ಸಾಹೇಬರು, ದಕ್ಷಾಧಿಕಾರಿ ಅನುಕುಮಾರ್ ಸಾಹೇಬ್ರು ಇದ್ದಾಗ ಒಂದು ಧ್ವನಿ ಎತ್ತಿದ್ರು. ಸಣ್ಣ ಪುಟ್ಟ ಆಗಿ ಡೆತ್ ಆದರೂ 25 ಲಕ್ಷ ಬರಬೇಕು ಅಂತ. ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ. ಯಾಕೆ ಮಾಡ್ತಾಯಿಲ್ಲ? ಧ್ವನಿ ಎತ್ತಿ ಸರ್. 25 ಲಕ್ಷಕ್ಕೆ ಒಂದು ಇದು ಮಾಡಿ. ಯಾವ ಡಿಪಾರ್ಟ್ಮೆಂಟ್ 47 ಡಿಪಾರ್ಟ್ಮೆಂಟ್ ಅವೆ. 47 ಡಿಪಾರ್ಟ್ಮೆಂಟಲ್ಲಿ ಇಷ್ಟೊಂದು ಇದಿಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲಿ 108 ಸಂಘಟನೆ, ಜಾತಿಗೊಂದು ಸಂಘಟನೆ. ಯಾಕೆ ಬೇಕ್ರಿ? ಇವತ್ತು ನಮ್ಗೆ ಯಾವ ಸಂಘಟನೆನೂ ಬೇಡ ಅನ್ನಂಗಾಗ್ಬಿಟ್ಟೈತೆ. ಅವನು ಯಾರೋ ಚಂದ್ರ ಬಂದ, ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಬಂದ. ಅವನೇನೂ ಮಾಡಿಸ್ತಿಲ್ಲ. ಇಲ್ಲೊಬ್ಬ ಚಂದ್ರ ಅವನೇ. ಈಗ ನಾವು ಮಾಡ್ತಾರಂಥ ಜಾಗದಲ್ಲಿ ಇಲ್ಲೊಬ್ಬ ಚಂದ್ರ ಅವನೇ. ಅವನಿಗಿಂತ ಪ್ರಳಯ ಅಂತಕ ಇವನು. ಆ ಟೈಮಲ್ಲಿ ಆ ಚಂದ್ರ, ಈ ಟೈಮಲ್ಲಿ ಈ ಚಂದ್ರ. ಏನು ಮಾಡೋಕ್ಕಾಗೋದು? ಈ ಚಂದ್ರ ಅನ್ನೋರಿದ್ರೆ ಎಲ್ಲೂ ಉದ್ಧಾರ ಆಗೋಲ್ಲ. ಕಂಪ್ನಿಗಳಲ್ಲೂ ಉದ್ಧಾರ ಆಗೋಲ್ಲ, ಸಾರಿಗೆ ಡಿಪಾರ್ಟ್ಮೆಂಟಲ್ಲೂ ಉದ್ಧಾರ ಆಗೋಲ್ಲ. ಇವರೇನು ಅಂದರೆ ತಂದಿಟ್ಟು ಸಮಸ್ಯೆ ನೋಡೋದು, ಬಕೆಟ್ ಹಿಡಿಯೋದು, ಬರೀ ಇದೆ. ನೌಕರರು ಇವತ್ತು ಎಷ್ಟು ಕಷ್ಟಪಡ್ತಾರೋ ಗೊತ್ತಾ? ಮಕ್ಳುಗಳ್ನ ಓದ್ಸೋಕ್ಕಾಯ್ತಲ್ಲ, ಫೀಸ್ ಕಟ್ಟೋಕ್ಕಾಯ್ತಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಯ್ತಲ್ಲ, ಒಂದು ಹಬ್ಬ ಹರಿದಿನಕ್ಕೆ ಹೋಗೋಕ್ಕಾಯ್ತಲ್ಲ. ಸಂಘಟನೆಗಳೆಲ್ಲ ಕಣ್ಣು ಮುಚ್ಕೊ ಕೂತಿದ್ದೀರಾ. ಜಗದೀಶ್ ಅವರು ನೌಕರರ ಸಂಘ ಟೀಮ್ ವರ್ಕ್ ಮಾಡ್ತಾರಲ್ಲ, ಮಾಡಿರಿ. ಎಲ್ಲ ಸಂಘಟನೆಯವರು ಮಾಡಿರಿ. ನೌಕರರೇ, ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಯಾವ ಸಂಘಟನೆಗಳು ನಂಬೇಡಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಜಗದೀಶ್ ನೋಡಿ, ಎಷ್ಟೋ ಜನಕ್ಕೆ ಅವರು ಒಳ್ಳೇದು ಮಾಡೋರೆ. ಯಾವ್ದಾರ ಒಂದು ಸಂಘಟನೆನ ಆರಿಸ್ಕೊಳ್ಳಿ. ನಮಗೆ ಆ ಸಮಾವೇಶ ಈ ಸಮಾವೇಶ ಈಗ ಯಾವುದೋ 5ನೇ ತಾರೀಕು ಇಟ್ಕೊಂಡಾರೆ.
ಜನತಾ ಮಂತ ಅಂತ ಅಂದ್ಬಿಟ್ಟು ನಮ್ಗೆ ಅವಶ್ಯಕತೆ ಇಲ್ಲ. ದುಡ್ಡು ಕೊಟ್ಟು ಎಲ್ಲ ಬೋಳಿಸ್ಕೊಬಿಟ್ಟವೆ. ಇವರು ವೇತನ ಹೆಚ್ಚಳ ಮಾಡಲ್ಲ. ಜನತಾ ಮಂತದ್ದು ಯಾವುದೋ ಈಗ 5ನೇ ತಾರೀಕು ಇಟ್ಕೊಂಡ್ರೆ ಪ್ರೋಗ್ರಾಮ ಫಂಕ್ಷನ್ಗಳನ್ನ. ದಯವಿಟ್ಟು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಯಾರು ಕೂಡ ಫೋನ್ಪೇ ಗೂಗಲ್ ಪೇ ಮಾಡೋಕ್ಕೆ ಹೋಗಬೇಡಿ. 5ನೇ ತಾರೀಕು ನಡೆಯುವಂಥ ಫಂಕ್ಷನ್ಗೆ ಡಿಪೋಗಳಲ್ಲಿ ಅಂಧ ಭಕ್ತರುಗಳು ಇರ್ತಾರೆ ಕಲೆಕ್ಷನ್ ಮಾಡೋಕ್ಕೆ. ಯಾರು ಕೂಡ ₹1 ಕೊಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತುಂಬ ವೀಡಿಯೋ ಉದ್ದ ಇದೆ. ಇಲ್ಲಿಗೆ ವೀಡಿಯೋನ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾರು ಸಾರಿಗೆ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅಮ್ಕಿ ಚಂದಾದಾರರಾಗಿ ನೌಕರರ ಕಷ್ಟ ಸ್ಪಂದಿಸಿ 24/7 ಏನೇ ಒಂದು ಸಮಸ್ಯೆ ಆದರೂ ಇಮಿಡಿಯೇಟ್ಲಿ ಸಾರಿಗೆ ಟಿವಿ ಚಾನಲ್ ಅವರು ಅಲ್ಲಿರ್ತಾರೆ. ನಮಗೇನೇ ಒಂದು ತೊಂದರೆ ಆದರೂ ಅವರು ಲೈವ್ ಮುಖಾಂತರ ಪ್ರತಿಯೊಂದು ಸಾಮಾಜಿಕ ಜಾಲತಾಣಕ್ಕೆ ಬಿಡ್ತಿದ್ದಾರೆ. ದಯವಿಟ್ಟು ಯಾರು ಚಂದಾದಾರ ಆಗಿಲ್ಲ ಬೆಲ್ ಬಟನ್ ಅಮ್ಕಿಲ್ಲ, ಚಂದಾದಾರ ಆಗಿ ಬೆಲ್ ಬಟನ್ ಅಮ್ಕಿ. ನಮಸ್ತೆ ತಿರುಮಲೇಶ್ ಕಾಮ್ರೇಡ್.